ಖಂಡಿತ ಖಂಡಿತ ಅದರಲ್ಲಿ ಏನು ಎರಡು ಮಾತೇ ಇಲ್ಲ. ಇದು ಇನ್ನೊಂದು ರೀತಿಯ ಜನಾಂದೋಲನ ಸಿದ್ದರಾಮೋತ್ಸವ ಇದು. ಖಂಡಿತ ನಾವೆಲ್ಲ ಸಭೆಗಳನ್ನ ಮಾಡಿದ್ವಿ, ಬಹಳಷ್ಟು ಸಭೆಗಳನ್ನ. ಅಹಿಂದ ಸಮುದಾಯಗಳು ಕಾಂಗ್ರೆಸ್ ಪಕ್ಷದ ಜನಾಂದೋಲನ ಸಮಾವೇಶಕ್ಕೆ ಸಂಪೂರ್ಣ ಸಹಕಾರವನ್ನು ಕೊಡ್ತಾ ಇದೀವಿ. ಮೈಸೂರಿನ ಜಿಲ್ಲೆಯಾದ್ಯಂತ ಸುಮಾರು 25,000ಕ್ಕೂ ಹೆಚ್ಚು ಅಹಿಂದ ಸಮುದಾಯದವರು ಆ ಸಮಾವೇಶದಲ್ಲಿ ವಾಲಂಟರಿ ಆಗಿ ಭಾಗವಹಿಸ್ತಾರೆ. ಖಂಡಿತ ಇಲ್ಲಿ ಲಕ್ಷಾಂತರ ಜನ ಈ ಕಾರ್ಯಕ್ರಮದಲ್ಲಿ ಸೇರ್ತಾರೆ. ಜನಾಂದೋಲನ ಕಾರ್ಯಕ್ರಮ ಮಾಡ್ತಿರುವಂಥ ಉದ್ದೇಶ ಏನು, ಸಿದ್ದರಾಮಯ್ಯ ವಿರುದ್ಧ ನಡೀತಿರುವಂಥ ಈ ಪಿತೂರಿ ರಾಜಕೀಯ ಹುನ್ನಾರ ಮತ್ತು ಒಂದು ಶೋಷಿತ ಸಮುದಾಯಗಳ ನಾಯಕತ್ವವನ್ನು ನಾಶ ಮಾಡಬೇಕು ಅಂತ ಓಡ್ತಾ ಇರೋದು, ಇದಕ್ಕೆಲ್ಲ ತಕ್ಪಾಠವನ್ನು ನಾವು ಜನಾಂದೋಲನ ಸಮಾವೇಶದ ಮೂಲಕ BJP JDSಗೆ ಕೊಡುವ ನಿಟ್ಟಿನಲ್ಲಿ ನಾವು ಆಯೋಜನೆ ಮಾಡಿರುವಂಥದ್ದು. ಏನು ಈ ಅಹಿಂದ ವಿರೋಧಿ ನಡೆ ಇದೆ BJP JDS, ಮುಂದಿನ ದಿನಗಳಲ್ಲಿ ಅದಕ್ಕೆ ತಕ್ಕ ಪಾಠವನ್ನು ಕಲಿಸ್ತೀವಿ. ಖಂಡಿತ ಅದೇ ರೀತಿ ಕಾರ್ಯಕ್ರಮ ಅಭಿಮಾನದಿಂದ ಸಿದ್ದರಾಮಯ್ಯ ಮೇಲೆ ಇರುವಂಥ ಅಭಿಮಾನ, ಪ್ರೀತಿ, ವಿಶ್ವಾಸದಿಂದ ಅವ್ರ ನಾಯಕತ್ವದ ಮೇಲೆ ಇಟ್ಟುವ ನಂಬಿಕೆಯಿಂದ ಜನ ಅವತ್ತು ಜನಾಂದೋಲನ ಸಮಾವೇಶಕ್ಕೆ ಬರ್ತಾರೆ, ಬಂದು ಬೆಂಬಲವನ್ನು ಕೊಡ್ತಾರೆ, JDS BJPಗೆ ತಕ್ಕ ಪಾಠವನ್ನು ಕಲಿಸ್ತಾರೆ. ಖಂಡಿತ ಖಂಡಿತ ಅದರಲ್ಲಿ ಏನು ಎರಡು ಮಾತೇ ಇಲ್ಲ. ಇದು ಇನ್ನೊಂದು ರೀತಿಯ ಜನಾಂದೋಲನ ಸಿದ್ದರಾಮೋತ್ಸವ ಇದು. ಯಾಕೆಂದರೆ ಇವತ್ತು ಸಿದ್ದರಾಮಯ್ಯನಂಥ ಒಂದು ದೇಶದಲ್ಲೇ ಈ ದೊಡ್ಡ ನಾಯಕ ನೋಡೋಕ್ಕಾಗಲ್ಲ. ಇದು ಕೋಮುವಾದಿಗಳು ಜಾತಿವಾದಿಗಳಿಗೆ ತಕ್ಕ ಪಾಠ ಕಲಿಸುವಂಥ ಸಮಾವೇಶ ಇದು. ಯಾಕೆಂದರೆ ಇವತ್ತು ಜಾತಿವಾದಿಗಳು ಕೋಮುವಾದಿಗಳು ಒಂದಾಗಿ ಸಿದ್ದರಾಮಯ್ಯ ಅವರು ಮುಗಿಸ್ಬೇಕು ರಾಜಕೀಯವಾಗಿ ಅಂತ ಹೊರಟಿದ್ದಾರೆ. ಅದಕ್ಕೆ ತಕ್ಕ ಪಾಠವನ್ನು ಸಿದ್ದರಾಮೋತ್ಸವದ ಮೂಲಕ ಜನಾಂದೋಲನ ಮೂಲಕ ತಕ್ಕ ಉತ್ತರವನ್ನು ನೀಡ್ತಾರೆ JDS BJPಗೆ.